ಡಿಕೆ ಹೆಸರೇಳದ ಸಿಎಂ ನಡೆಗೆ ಬಿಜೆಪಿ ವ್ಯಂಗ್ಯವಾಡಿದೆ. ಕಾಂಗ್ರೆಸ್ ನಡುವೆ ತಂದಿಕ್ಕೋದಕ್ಕೆ ಬಿಜೆಪಿಗೆ ಏನೂ ಇಲ್ಲ. ಮೈಸೂರಿನಲ್ಲಿ ಸಿಎಂ ಹೇಳಿಕೆಗೆ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಕೆ ಸಿಎಂ ಮಧ್ಯೆ ಕಿತಾಪತಿ ಮಾಡೋದಕ್ಕೆ ಕಾಂಗ್ರೆಸ್ನವರೇ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಮಸಾಲೆಯನ್ನ ಅರಿತಾ ಇದ್ದಾರೆ. ಕೋಳಿ ಕುಯ್ಯೋದೊಂದೇ ಬಾಕಿ ಇದೆ ಅಂತ ಆರ್ ಅಶೋಕ್ ಕುಟುಕಿದ್ದಾರೆ. ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕೋಂತ ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರಿರ್ತಾರೆ ಅವ್ರಿಗೆ ಸ್ವಾಗತ ಅಲ್ವಾ, ಹೆಸರು ಹೇಳೋದು ಯಾರಿರ್ತಾರೆ ಅವ್ರ ಹೆಸರು. ಅವಮಾನ ಎಲ್ಲಿ ಮಾಡ್ಕೋ ನೀವು ಅವ್ರು ಕೇಳಿದ್ರಿ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ, ಇಲ್ಲಿ ಬಂದಾಗ ಅವರು ಕೇಳದಂತ. ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ಡಿ ಕೆ ಶಿವಕುಮಾರ್. ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ವಿ. ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿಗೆ ಅನುಮಾನನೇ ಇದೆಯಲ್ಲ ಅಂತ. ಯಾವ ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲಾಭ ತಗೊಳ್ಳಿಕ್ಕೆ ಅಂತಾನೆ ಸರ್, ಒಡಕುಂಟು ಮಾಡ್ಬಿಟ್ಟು ಲಾಭ ಆಗುತ್ತೆ ಅಂತ ಅವ್ರಿಗೆ. ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರಬೇಕು. ಅಂದ್ರೆ ಬೀದಿ ಜಗಳ ಸಿದ್ದರಾಮಯ್ಯನವರು ಹೇಳಿದಾರೆ, ತಂದಿಕ್ಕದಲ್ಲ ಇದು. ತಂದಿಕ್ಕಕ್ಕೆ ಏನಿದೆ ಇದರಲ್ಲಿ? ನೀವೇ ಬೀದಿಯಲ್ಲಿ ಬಟ್ಟೆ ಒಂದು ಅರ್ಧ ಹಾಕೊಂಡಿಲ್ಲ ಅಷ್ಟೇ, ಇನ್ನೆಲ್ಲ ಆಗಿದೆ. ಈಗ ನಿಮ್ಮ MLA ನಿಮ್ಮ ಪರ ಅರ್ಧ, ಅವ್ರ ಪರ ಅರ್ಧ. ಬ್ಯಾಟಿಂಗ್ ನಡೀತಾ ಇದೆಯಲ್ಲ ಡೈಲಿ. ತೆಂಗಿನಕಾಯಿ ಎಲ್ಲ ಹೊಡಿತಾ ಇದ್ರಲ್ಲ, ದಾವಣಗೆರೆಯಲ್ಲೋ ಎಲ್ಲ ತೆಂಗಿನಕಾಯಿ ಹೊಡೆದಲ್ಲ, 1001 ತೆಂಗಿನಕಾಯಿ ಹೊಡೆದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು. ನಾವ ಬೆಂಕಿ ಇಟ್ಟಿದ್ದು, ನಾವ ತೆಂಗಿನಕಾಯಿ ಹೊಡಿಯಕ್ಕೆ ಕೇಳಿದ್ರ ಕಾಂಗ್ರೆಸ್ ಪಾರ್ಟಿ ಅವರಿಗೆ? ತೆಂಗಿನಕಾಯಿ ಹೊಡಿತಾ ಇರೋರು ನೀವೇ, ಗುದ್ಲಿ ಪೂಜೆ ಮಾಡಿ ಮುಚ್ತಾ ಇರೋರು ನೀವೇ. ಬಿಜೆಪಿನ ಯಾಕೆ ಇದ್ರಲ್ಲಿ ತರ್ತೀರ? ನಿಮ್ಮ ಇದು ಆಂತರಿಕ ಜಗಳ, ಇದು ನಿಮ್ಮ ಪಕ್ಷದ ನಿಮ್ಮ ಸರ್ಕಾರದ ಆಂತರಿಕ ಜಗಳ. ಮತ್ತೆ ಇನ್ಯಾರೋ ಹೇಳಿದ್ದಾರೆ ಏನೋ ಸರ್ಕಾರನ ಬೀಳಿಸ್ತೀರಿ ಅಂತ. ನಾವು ಯಾವುದೇ ಕಾರಣಕ್ಕೂ ನೀವು ಬಂದರೂ ನಾವು ಬೀಳಿಸಲ್ಲ. ನೀವೇ ಬಂದು ಸರ್ಕಾರನ ಬೀಳಿಸ್ತೀರಿ ಅಂದ್ರೂ ನಾವು ಬೀಳಿಸಲ್ಲ. ನಿನ್ನೆಯ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಅವರ ಹೆಸರು ಹೇಳದೇ ಇರೋದೇ ವಿಪಕ್ಷಕ್ಕೆ ಅಸ್ತ್ರವಾಗಿ ಪರಿಣಮಿಸಿದೆ. ಡಿಕೆಶಿಯನ್ನ ಮುಳುಗಿಸುವ ಗುದ್ದಲಿ ಪೂಜೆ ನಡೆದಿದೆ. ಡಿಕೆಗೆ ಹಳ್ಳ ತೋಡಿ ಮುಳುಗಿಸುವ ಗುದ್ದಲಿ ಪೂಜೆ ಅದು. ಹೀಗಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿಕೆ 2ನೇ ದರ್ಜೆಯ ನಾಗರಿಕ, ಡಿಕೆಗೆ ಅವಮಾನ ಮಾಡೋದಕ್ಕಂತಾನೆ ಸಮಾವೇಶ ಮಾಡಿದ್ರು ಅಂತ ಅಶೋಕ್ ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಈಗ 2ನೇ ದರ್ಜೆ ಸಿಟಿಸನ್ ಔಟಿದ್ದಾರೆ, ಮೆಂಬರ್. ಅವರ ಮಾತಿಗೆ ಬೆಲೆ ಇಲ್ಲ, ಅವ್ರ ಹೆಸರು ಹೇಳಲ್ಲ ಡಯಾಸ್ ಅಲ್ಲಿ. ಆ ಪರಿಸ್ಥಿತಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯನವರು ಬಳುವಳಿಯನ್ನ ಕೊಟ್ಟಿದ್ದಾರೆ. ಇವತ್ತು ಆ ಸಮಾವೇಶದ ಬಳುವಳಿ ಏನು ಅಂತ ಹೇಳಿದ್ರೆ, ಉದ್ಘಾಟನೆ ಅಲ್ಲ, 2,500 ಕೋಟಿದೇನೋ ಗುದ್ಲಿ ಪೂಜೆ ಅಲ್ಲ, ಡಿ ಕೆ ಶಿವಕುಮಾರ್ ಮುಗಿಸುವಂತ ಗುದ್ಲಿ ಪೂಜೆ ಅದು. ಅದರ ಶಂಕುಸ್ಥಾಪನೆ ಮಾಡಿರೋದು ಡಿ ಕೆ ಶಿವಕುಮಾರ್ ಅವರ ಮುಳುಗಿಸುವ ಗುದ್ಲಿ ಪೂಜೆ. ಹಳ್ಳ ತೋಡ್ತಾರೆ ಅಂತಾರಲ್ಲ, ಗುದ್ಲಿ ಅಂದ್ರೆ ಗುದ್ಲಿ ಪೂಜೆ ಅಂದ್ರೆ ಹಳ್ಳ ತೋಡೋದು ಅಂತ. ನಮ್ಮಲ್ಲಿ ಹಳ್ಳ ತೋಡ್ತೀವಿ, ಗುಡ್ಲಿ ಮಾಡಿ ಅದಕ್ಕೆ ತೆಂಗಿನಕಾಯಿ ಹೊಡೆದು ಹಾಲು ತುಪ್ಪ ಹಾಕಿ ಪೂಜೆ ಮಾಡ್ತೀವಿ ನಾವು. ಈಗ ಮೈಸೂರು ಸಮಾವೇಶ ಏನು 2,500 ಕೋಟಿದ ಗುದ್ಲಿ ಪೂಜೆ ಆಯ್ತಲ್ಲ, ಅದು ಡಿ ಕೆ ಶಿವಕುಮಾರ್ ಅವರ ಮುಳುಗಿಸುವಂತ ಗುದ್ಲಿ ಪೂಜೆ ಅದಷ್ಟೇ. ಅಂದ್ರೆ